ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಸವಿತಾ ನಾಯ್ಕ್, ಶಿಕ್ಷಕಿ. ಈ ವಿಡಿಯೋದಲ್ಲಿ ನಮ್ಮ ಭಾರತದ ರಾಜ್ಯಗಳನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ ಮತ್ತು ರಾಜ್ಯಗಳು ಎಲ್ಲಿವೆ ಎನ್ನುವುದನ್ನು ಆ್ಯನಿಮೇಷನ್ ಮೂಲಕ ತಿಳಿಸಿದ್ದೇನೆ. ತಮಗೆ ವಿಡಿಯೋ ಇಷ್ಟ ಆದಲ್ಲಿ ತಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ. ಆತ್ಮೀಯರೇ, ನಮ್ಮ ಭಾರತ ಸಂಯುಕ್ತ ರಾಜ್ಯಗಳ ಒಕ್ಕೂಟ. ಭಾರತ ಒಂದು ಗಣರಾಜ್ಯ. ಇದರಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಈ 28 ರಾಜ್ಯಗಳನ್ನು ಸುಲಭವಾಗಿ, ವೇಗವಾಗಿ, ತಡವರಿಸದೆ ಇಂಗ್ಲಿಷ್ ಲೆಟರ್ಸ್ ಆಲ್ಫಾಬೆಟಿಕಲಿ ಆರ್ಡರ್ ಮೂಲಕ ಅಂದರೆ ABCD ಇಂದ ಬರುವಂತಹ ರಾಜ್ಯಗಳನ್ನು ಹೆಸರಿಸ್ತಾ ನೆನಪಿಟ್ಕೊಳ್ತಾ ಹೋಗಬಹುದು. ಈಗ ಅದೇ ಪ್ರಕಾರ ರಾಜ್ಯಗಳು ಎಲ್ಲಿವೆ ಎನ್ನುವುದನ್ನು ಕೂಡ ಗುರುತಿಸೋಣ. ಮೊದಲಿಗೆ ಇಂಗ್ಲಿಷ್ ಎ ಲೆಟರ್, ಇದರಿಂದ ಪ್ರಾರಂಭವಾಗುವಂಥ ರಾಜ್ಯಗಳನ್ನು ಗಮನಿಸಿ. ಆಂಧ್ರ ಪ್ರದೇಶ್, ಅಸ್ಸಾಂ, ಅರುಣಾಚಲ ಪ್ರದೇಶ. ಈಗ ಗುರುತಿಸೋಣ. ಆಂಧ್ರ ಪ್ರದೇಶ ಭಾರತದ ದಕ್ಷಿಣ ಭಾಗದ ಆಗ್ನೇಯ ದಿಕ್ಕಿಗಿದೆ. ಇದರ ರಾಜಧಾನಿ ಅಮರಾವತಿ. ಮಾತನಾಡುವಂಥ ಭಾಷೆ ತೆಲುಗು. ಅಸ್ಸಾಂ ಇದು ಈಶಾನ್ಯ ಭಾಗದಲ್ಲಿರುವಂಥ ರಾಜ್ಯ. ರಾಜಧಾನಿ ಡಿಸ್ಪುರ್. ಮಾತನಾಡುವಂಥ ಭಾಷೆ ಅಸ್ಸಾಮಿ, ಬೋಡೋ, ಬಂಗಾಳಿ ಇತ್ಯಾದಿ. ಇನ್ನು ಅರುಣಾಚಲ ಪ್ರದೇಶ, ಇದು ಈಶಾನ್ಯ ರಾಜ್ಯಗಳಲ್ಲಿ ಒಂದು. ರಾಜಧಾನಿ ಇಟಾನಗರ್. ಅಧಿಕೃತ ಭಾಷೆ ಇಂಗ್ಲಿಷ್, ಹಿಂದಿ ಕೂಡ ಮಾತನಾಡ್ತಾರೆ ಜನ. ಇನ್ನು ಬಿ ಇಂದ ಪ್ರಾರಂಭವಾಗುವಂತಹ ರಾಜ್ಯ ಬಿಹಾರ. ಆತ್ಮೀಯರೇ, ಬಿಹಾರ ಇದು ಭಾರತದ ಉತ್ತರ ಭಾಗದಲ್ಲಿದೆ. ರಾಜಧಾನಿ ಪಾಟ್ನಾ. ಇಲ್ಲಿ ಮಾತನಾಡುವಂತಹ ಭಾಷೆಗಳು ಹಿಂದಿ, ಉರ್ದು, ಭೋಜಪುರಿ, ಮೈಥಿಲಿ ಇತ್ಯಾದಿ. ಇನ್ನು ಛತ್ತೀಸ್ಗಢ ಭಾರತದ ಮಧ್ಯಭಾಗದಲ್ಲಿದೆ. ರಾಜಧಾನಿ ರಾಯಪುರ. ಅಧಿಕೃತ ಭಾಷೆ ಹಿಂದಿ ಹಾಗೂ ಛತ್ತೀಸ್ಗಢಿ. ಇನ್ನು ಜಿ ಗೋವಾ ಮತ್ತು ಗುಜರಾತ್ ಗುರುತಿಸೋಣ. ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯ. ಭಾರತದ ನೈಋತ್ಯ ದಿಕ್ಕಿನಲ್ಲಿ ಇದೆ. ಕರಾವಳಿ ರಾಜ್ಯ. ಇದರ ರಾಜಧಾನಿ ಪಣಜಿ. ಅಧಿಕೃತ ಭಾಷೆ ಕೊಂಕಣಿ. ಗುಜರಾತ್ ಭಾರತದ ಪಶ್ಚಿಮ ದಿಕ್ಕಿನ ಕರಾವಳಿ ರಾಜ್ಯ. ರಾಜಧಾನಿ ಗಾಂಧಿನಗರ್. ಅಧಿಕೃತ ಭಾಷೆ ಗುಜರಾತಿ. ಇನ್ನು ಎಚ್ ಹರಿಯಾಣ, ಹಿಮಾಚಲ ಪ್ರದೇಶ. ಇವುಗಳನ್ನು ಈಗ ಗುರುತಿಸೋಣ. ಹರಿಯಾಣ ಭಾರತದ ಉತ್ತರ ಭಾಗಕ್ಕಿದೆ. ರಾಜಧಾನಿ ಚಂಡೀಗಢ. ಅಧಿಕೃತ ಭಾಷೆ ಹಿಂದಿ. ಇನ್ನು ಹಿಮಾಚಲ ಪ್ರದೇಶ, ಇದು ಭಾರತದ ಉತ್ತರ ಭಾಗದಲ್ಲಿದೆ. ಹಿಮದಿಂದ ಕೂಡಿದ ಪರ್ವತ ರಾಜ್ಯ. ಇದರ ಬೇಸಿಗೆಯ ರಾಜಧಾನಿ ಶಿಮ್ಲಾ ಹಾಗೂ ಚಳಿಗಾಲದ ರಾಜಧಾನಿ ಧರ್ಮಶಾಲಾ. ಭಾಷೆ ಹಿಂದಿ. ಇನ್ನು ಜಾರ್ಖಂಡ್, ಇದು ಭಾರತದ ಪೂರ್ವ ಭಾಗಕ್ಕಿದೆ. ರಾಜಧಾನಿ ರಾಂಚಿ. ಭಾಷೆ ಹಿಂದಿ. ಇನ್ನು ಕೆ ಕರ್ನಾಟಕ ಮತ್ತು ಕೇರಳ ಗುರುತಿಸೋಣ. ಕರ್ನಾಟಕ ಭಾರತದ ನೈಋತ್ಯ ಪ್ರದೇಶದ ರಾಜ್ಯವಾಗಿದೆ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಲ್ಲಿ ಭಾಷೆ ಕನ್ನಡ. ಕೇರಳ ಭಾರತದ ಕರಾವಳಿ ರಾಜ್ಯ. ರಾಜಧಾನಿ ತಿರುವನಂತಪುರಂ. ಭಾಷೆ ಮಲಯಾಳಂ. ಇನ್ನು ಎಂ ಇಂದ ಪ್ರಾರಂಭವಾಗುವಂಥ ರಾಜ್ಯಗಳು
ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ. ಇವಿಷ್ಟನ್ನು ಈಗ ಗುರುತಿಸೋಣ. ಮಧ್ಯಪ್ರದೇಶ ಭಾರತದ ಮಧ್ಯಭಾಗದಲ್ಲಿರುವಂಥ ರಾಜ್ಯ. ಇದರ ರಾಜಧಾನಿ ಭೋಪಾಲ್. ಭಾಷೆ ಹಿಂದಿ. ಇನ್ನು ಮಹಾರಾಷ್ಟ್ರ ಭಾರತದ ಪಶ್ಚಿಮ ಭಾಗಕ್ಕಿದೆ. ರಾಜಧಾನಿ ಮುಂಬೈ. ಭಾಷೆ ಮರಾಠಿ. ಇನ್ನು ಮಣಿಪುರ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದು. ರಾಜಧಾನಿ ಇಂಪಾಲ್. ಭಾಷೆ ಮಣಿಪುರಿ. ಇನ್ನು ಮೇಘಾಲಯ ಈಶಾನ್ಯ ರಾಜ್ಯಗಳಲ್ಲಿ ಇದು ಕೂಡ ಒಂದು. ಮೋಡಗಳ ವಾಸಸ್ಥಾನ ಅಂತ ಕರೀತಾರೆ. ರಾಜಧಾನಿ ಶಿಲ್ಲಾಂಗ್. ಇಲ್ಲಿಯ ಭಾಷೆ ಇಂಗ್ಲಿಷ್. ಇನ್ನು ಮಿಜೋರಾಂ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಒಂದು. ಇದರ ರಾಜಧಾನಿ ಐಜ್ವಾಲ್. ಭಾಷೆ ಮಿಜೋ, ಇಂಗ್ಲಿಷ್ ಇತ್ಯಾದಿ. ಇನ್ನು ನಾಗಾಲ್ಯಾಂಡ್ ಗುರುತಿಸೋಣ. ನಾಗಾಲ್ಯಾಂಡ್ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದು. ಇದರ ರಾಜಧಾನಿ ಕೊಹಿಮಾ. ಅಧಿಕೃತ ಭಾಷೆ ಇಂಗ್ಲಿಷ್. ಆತ್ಮೀಯರೇ, ಈಶಾನ್ಯ ರಾಜ್ಯಗಳು ಯಾವುದು ಅಂದರೆ ಮಿಜೋರಾಂ, ತ್ರಿಪುರ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ. ಈ ರಾಜ್ಯಗಳನ್ನು ಈಶಾನ್ಯದ ಸಪ್ತ ಸಹೋದರಿ ರಾಜ್ಯಗಳು ಅಂತಲೂ ಕೂಡ ಕರೀತಾರೆ. ಇನ್ನು ಒಡಿಶಾ ಅಥವಾ ಒರಿಸ್ಸಾ ಇದು ಭಾರತದ ಪೂರ್ವದಲ್ಲಿರುವಂಥ ರಾಜ್ಯ. ರಾಜಧಾನಿ ಭುವನೇಶ್ವರ. ಅಧಿಕೃತ ಭಾಷೆ ಒಡಿಯಾ. ಇನ್ನು ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳ. ಪಂಜಾಬ್ ಎಲ್ಲಿದೆ ನೋಡೋಣ. ಪಂಜಾಬ್ ಇದು ಭಾರತದ ಉತ್ತರ ಭಾಗಕ್ಕಿದೆ. ರಾಜಧಾನಿ ಚಂಡೀಗಢ. ಭಾಷೆ ಪಂಜಾಬಿ. ಇನ್ನು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಭಾರತದ ಪೂರ್ವ ಭಾಗಕ್ಕಿದೆ. ರಾಜಧಾನಿ ಕೋಲ್ಕತ್ತಾ. ಭಾಷೆ ಬೆಂಗಾಲಿ. ಇನ್ನು ರಾಜಸ್ಥಾನ ಭಾರತದ ದೊಡ್ಡ ರಾಜ್ಯವಾಗಿದೆ. ಇದು ಭಾರತದ ಉತ್ತರ ಭಾಗಕ್ಕಿದೆ. ರಾಜಧಾನಿ ಜೈಪುರ. ಭಾಷೆ ರಾಜಸ್ಥಾನಿ ಮತ್ತು ಹಿಂದಿ. ಸಿಕ್ಕಿಂ ಭಾರತದ ಚಿಕ್ಕ ರಾಜ್ಯಗಳಲ್ಲಿ ಒಂದು. ಇದು ಭಾರತದ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ. ಈಶಾನ್ಯ ಭಾಗದ ರಾಜ್ಯ. ರಾಜಧಾನಿ ಗ್ಯಾಂಗ್ಟಕ್. ಭಾಷೆ ನೇಪಾಳಿ, ಸಿಕ್ಕಿಮೀಸ್, ಲೆಪ್ಚಾ ಮತ್ತು ಆಂಗ್ಲ ಭಾಷೆಯನ್ನು ಮಾತನಾಡುವರು. ಇನ್ನು ತಮಿಳುನಾಡು, ತೆಲಂಗಾಣ, ತ್ರಿಪುರ ಗುರುತಿಸೋಣ. ತಮಿಳುನಾಡು ಭಾರತದ ದಕ್ಷಿಣದ ರಾಜ್ಯ. ರಾಜಧಾನಿ ಚೆನ್ನೈ. ಭಾಷೆ ತಮಿಳು. ಇನ್ನು ತೆಲಂಗಾಣ ದಕ್ಷಿಣ ಭಾರತದ ರಾಜ್ಯ. ರಾಜಧಾನಿ ಹೈದರಾಬಾದ್. ಭಾಷೆ ತೆಲುಗು. ತ್ರಿಪುರ ಈಶಾನ್ಯ ಭಾರತದ ರಾಜ್ಯ. ಇದು ರಾಜಧಾನಿ ಅಗರ್ತಲಾ. ಭಾಷೆ ಬೆಂಗಾಲಿ. ಈಗ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಗುರುತಿಸೋಣ. ಉತ್ತರ ಪ್ರದೇಶ ಭಾರತದ ಉತ್ತರಕ್ಕಿದೆ. ರಾಜಧಾನಿ ಲಕ್ನೋ. ಭಾಷೆ ಹಿಂದಿ. ಇನ್ನು ಉತ್ತರಾಖಂಡ್ ಇದು ಭಾರತದ ಉತ್ತರ ಭಾಗಕ್ಕಿದೆ. ರಾಜಧಾನಿ ಡೆಹ್ರಾಡೂನ್. ಭಾಷೆ ಹಿಂದಿ. ಹೀಗೆ ಅತ್ಯಂತ ಸುಲಭವಾಗಿ ಭಾರತದ ರಾಜ್ಯಗಳನ್ನು ನೆನಪಿಟ್ಕೊಂಡು ಅಭ್ಯಾಸ ಮಾಡಬಹುದು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು. ಶೈಕ್ಷಣಿಕ ಮಾಹಿತಿಗಳನ್ನು ಒಳಗೊಂಡ ಮತ್ತಷ್ಟು
ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.